ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಭಯ ಅಂತಂದ್ರೆ ಏನು, ಅದರ ನೇಚರ್ ಏನು, ಅದು ಹೆಂಗೆ ಹುಟ್ಟುತ್ತೆ ಮತ್ತು ಅದನ್ನ ಹೆಂಗೆ ಹೋಗ್ಸೋದು ಅಂತ ಕೆಲವೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಥೆಯ ಮೂಲಕ ಇದನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಹಿಂಗೆ ಯಾರ್ಯಾರು ಶಿಕ್ಷೆ ಅನುಭವಿಸ್ಬೇಕು, ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರ ರಾಜ್ಯದಲ್ಲಿ ಅಂತ ಎಲ್ಲ ಡಿಸೈಡ್ ಮಾಡುವಾಗ ಒಬ್ಬನು ಸಿಕ್ಕಂಬಿಟ್ಟ. ಅವನು ಯಾವ್ದೋ ಒಂದು ಅಪರಾಧ ಮಾಡಿದ್ದ, ಬಹಳ ದೊಡ್ಡ ಅಪರಾಧ ಮಾಡ್ಬೇಕಿದ್ದ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ಆ ರಾಜನ ಆವರಣದಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಎಲ್ಲ ಡಿಸೈಡ್ ಆಯ್ತು. ಅವ್ರದ್ದೆಲ್ಲ ಕೋರ್ಟ್ ಎಲ್ಲ ಆ ತರ ಡಿಸೈಡ್ ಮಾಡ್ಬಿಟ್ಟು ಅವನ್ನ ಸಾಯಿಸ್ಬೇಕು ಅಂತೇಳಿ ಆ ತರ ಒಂದು ಇದು ಶಿಕ್ಷೆ ಕೊಡ್ಬೇಕಂತ ಎಲ್ಲರೂ ಡಿಸೈಡ್ ಮಾಡಿದ್ರು. ಆಯ್ತು ಅಂತ ಅದು ಎಲ್ಲಿ ಗಲ್ಲು ಶಿಕ್ಷೆ ಇದೆಯೋ ಅದು ಒಂದು ಜಾಗ ಇರುತ್ತಲ್ಲ ಗಲ್ಲಿಗೆ ಹಾಕೋದು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವಾಗ ರಾಜ ಕೂಡ ಅವನ ಜೊತೆ ಹೋಗ್ತಾನೆ. ಎದುರಿಗೆ ನೋಡ್ತಾ ಇರ್ತಾರೆ, ಎಲ್ಲೂ ಲೈಟ್ ಇರಲ್ಲ, ಎರಡೇ ಲೈಟ್ ಹಾಕಿರ್ತಾರೆ. ಆ ಕಡೆ ಈ ಕಡೆ ಡಿಮ್ ಆಗಿ ಲೈಟ್ ಬರ್ತಾ ಇರುತ್ತೆ. ಅಲ್ಲಿ ನೇಣು ಗಂಬ ಇರುತ್ತೆ, ಅಲ್ಲಿ ರೆಡಿ ಆಗಿರ್ತಾನೆ ಹಗ್ಗ. ಅವಾಗ ಅವನ ಅಲ್ಲಿ ನಿಲ್ಲಿಸ್ತಾರೆ ಆ ಅಪರಾಧಿನ. ಆ ಒಂದು ಜಾಗ ಇರುತ್ತೆ ಅಂತಂದಲ್ಲ, ಆ ಜಾಗಕ್ಕಿಂತ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಬಾಗಿಲು ಮಾಡಿಸ್ಬಿಟ್ಟಿರ್ತಾನೆ ರಾಜ. ಬಾಗಿಲು ಮಾಡಿಸ್ಬಿಟ್ಟು ಅದಕ್ಕೆ ಫುಲ್ ಅಲಂಕಾರ, ಆ ಬಾಗಿಲ ಮೇಲೆಲ್ಲ ಡಿಸೈನ್ ಮಾಡ್ಬಿಟ್ಟು ಎಲ್ಲ ಬಂಗಾರದಿಂದ ಎಲ್ಲ ಡಿಸೈನ್ ಮಾಡ್ಬಿಟ್ಟು ಒಂಥರ ವಿಚಿತ್ರವಾಗಿರುತ್ತೆ ಅದ್ರ ಜಾಗ. ಅಲ್ಲೂ ಬಹಳ ಲೈಟ್ ಇರಲ್ಲ. ಅವಾಗ ರಾಜ ಅವ್ರ ನೋಡ್ತಾನೆ, ನೇಣು ಹಾಕೋರು ಇರ್ತಾರಲ್ಲ ಅವ್ರು ಹಿಂಗೆ ಗೇರ್ ತರ ಮಾಡಕ್ ಅವ್ರನ್ನ ನೋಡ್ತಾನೆ. ಅವರು ಆಯ್ತಾ ಇವನ್ನ ಈಗ ನೇಣಿ ಹಾಕದ ಅಂತ ಕೇಳ್ತಾರೆ. ರಾಜ ಸ್ವಲ್ಪ ತಡೆಯಿರಿ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಅಪರಾಧಿ ಕಡೆ ನೋಡ್ತಾನೆ. ಅಪರಾಧಿ ರಾಜನ್ ನೋಡ್ತಾನೆ. ಅವಾಗ ಕೇಳ್ತಾನೆ ರಾಜ, ನೀನು ಇವಾಗ ಸಾಯ್ತಾ ಇದೀಯಾ, ಕೊನೆಯ ಕ್ಷಣದಲ್ಲಿ ನಾನು ನಿನ್ಗೆ ಒಂದು ಕ್ವಶನ್ ಕೇಳ್ತೀನಿ. ನೀ ಅಪರಾಧ ಮಾಡಿದೆ ಜೀವನದಲ್ಲಿ, ಇವಾಗ ಸಾಯ್ತಾ ಇದೀಯಾ, ನಾನು ಒಂದು ಕ್ವಶನ್ ಕೇಳ್ತೀನಿ. ನೀನು ಇಲ್ಲಿ ಕಾಣ್ತಾ ಇರೋ ಈ ಒಂದು ನೇಣಿನ ಹಗ್ಗದಿಂದ ಸಾಯ್ತೀಯಾ, ಅಥವಾ ಅಲ್ಲಿ ನೋಡು ಒಂದು ಡೋರ್ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗ್ತೀಯ ನೀನು ಅಂತ. ಅವಾಗ ಅಪರಾಧಿ ಒಂಥರ ಕನ್ಫ್ಯೂಷನ್. ಇವನೇನಿದು ಸಾಯಿಸ್ಬೇಕಂತ ನಾನು ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಹೋಗ್ತೀಯ ಅಂತ ಕೇಳ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು ಮಾಡ್ಬಿಡ್ತಾನೆ. ಏನಿದೆ ಆ ಡೋರಿನ ಹಿಂದೆ ಅಂತ, ಅದೇನದು ವಿಚಿತ್ರವಾದ ಡೋರ್ ಅಂತ. ಅವಾಗ ಅವನ್ ಒಂದು ಮನಸ್ಸು ಅನ್ನುತ್ತೆ, ಆ ಡೋರ್ ಹಿಂದೆ ದೊಡ್ಡ ಸಿಂಹ ಇರ್ಬೋದು, ಕಾಯ್ತಾ ಕೂತಿರ್ಬೋದು. ನನ್ ಡೋರ್ ತೆಗೆದು ಹಿಂಗ್ ದೂಕಿದ ತಕ್ಷಣ ಆ ಸಿಂಹದ ಮೇಲೆ ಎದುರು ತಿಂದು ಬಿಡ್ಬೋದು, ಬೇಡ ಬೇಡ ಹೋಗೋದ್ ಬೇಡ ಅಂತ. ಇನ್ನೊಂದು ಮನಸ್ಸು ಹೇಳುತ್ತೆ, ಇಲ್ಲ ಅಲ್ಲಿ ಏನೋ ಒಂದು ಚೇರ್ ಇಟ್ಟಿರ್ಬೋದು, ಆ ಚೇರಿಗೆಲ್ಲ ಎಲೆಕ್ಟ್ರಿಕ್ ವೈರ್ಗಳು ಇರ್ಬೋದು, ಆ ಚೇರ್ ಮುಟ್ಟಿದ ತಕ್ಷಣ ನಾನು ಫುಲ್ ಬೂದಿ ಆಗ್ಬಿಡ್ಬೋದು, ಬೇಡ 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 ಅಂತ. ಇನ್ನೊಂದು ಮನಸ್ಸು, ಇಲ್ಲ ಅಲ್ಲಿ ಒಂದು ಬಾಂಬ್ ಇರ್ಬೋದು, ನಾ ಅಲ್ಲಿ ಹೋದ ತಕ್ಷಣ ಅದು ಡಮ್ ಅಂದ್ಬಿಡ್ಬೋದು, ಅವನ್ನೆಲ್ಲ ಛಿದ್ರ ಆಗೋಗ್ಬಿಡ್ತೀನಿ, ವಿಚಿತ್ರವಾಗಿ ಸತ್ತೋಗ್ಬಿಡ್ತೀನಿ, ಬೇಡ 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 ಅಂತ. ಹಿಂಗೆ ಅವನ ಮೈಯಲ್ಲಿ ಅವನ ಮನಸ್ಸಲ್ಲಿ ಭಯ ಭಯ, ಏನಿದೆ ಆ ಡೋರಿಂದ, ಏನಿದೆ ಏನಿದೆ ವಿಚಿತ್ರವಾಗಿ, ಯಾವ ವಿಚಿತ್ರ ರೂಪದಲ್ಲಿ ಸಾವು ಬರುತ್ತೋ ಅವೆಲ್ಲ ನೆನೆಸ್ಕೊಂಡ್ಬಿಟ್ಟ ಅವನು ಅಪರಾಧಿ. ಆತರ ಮಾಡ್ಬಿಟ್ಟು ಕೊನೆಗೆ ರಾಜ ಹೇಳ್ತಾನೆ, ಡಿಸಿಷನ್ ಮಾಡ್ಬಿಟ್ಟು, ಇಲ್ಲ 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 ನಾನು ಅಲ್ಲಿ ಡೋರಿಗೆ ಹೋಗಲ್ಲ, ಆ ಡೋರಿಂದ ಹೋಗಲ್ಲ, ನನಗೆ ಇಲ್ಲೇ ನೇಣಾಕ್ಬಿಡ್ರಿ ಅಂತ ಹೇಳ್ತಾನೆ. ಅವಾಗ ರಾಜ ಸ್ವಲ್ಪ ಹಿಂಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಓಕೆ, ಇದೇನಾ ನಿಮ್ದು ಫೈನಲ್ ಡಿಸಿಷನ್ ಅಂತ ಕೇಳ್ತಾನೆ. ಅವನಿಗೆ ಒಂಥರ ಕನ್ಫ್ಯೂಷನ್, ಅದ್ ಏನ್ ಯಾಕೆ ಹಿಂಗ್ ಮಾಡ್ತಾನೆ ರಾಜ, ಅದೇನ್ ಡೋರ್ ಅದು, ಇವನ್ ಯಾಕೆ ಹಿಂಗ್ ಸ್ಮೈಲ್ ಮಾಡ್ತಾನೆ ಅಂತ ಹೇಳಂತಂದಾಗ, ಹೌದು ನಾನು ಡಿಸಿಷನ್ ಮಾಡಾಗಿದೆ, ನಾನು ಹಿಂಗೆ ನೇಣಿಂದನೇ ಸಾಯೋದು. ಆದ್ರೆ ನಂದೊಂದು ಚಿಕ್ಕ ಕೋರಿಕೆ, ಅದ್ ಏನು ಅಂತಂದ್ರೆ, ಆ ಡೋರ್ ತೋರಿಸಿದ್ರಲ್ಲ ವಿಚಿತ್ರವಾಗಿರೋ ಡೋರ್, ಅದ್ರ ಹಿಂದೆ ಏನಿದೆ ಅಂತ ಹೇಳಿ ಹೇಳ್ಬಿಡ್ರಿ ನನಗೆ, ಏನ್ ಸಿಂಹ ಇದೆಯೋ ಹುಲಿ ಇದೆಯೋ ಏನಿದೆ ಅಲ್ಲಿ ಹೇಳ್ಬಿಡ್ರಿ ಅಂತ ಹೇಳ್ತಾನೆ. ಅವಾಗ ರಾಜ ಹೇಳ್ತಾನೆ, ಓಕೆ ಇವಾಗ ಹೇಳ್ತೀನಿ ಕೇಳಿಸ್ಕೊ, ಹೇಳಿದ್ಮೇಲೆ ನೀನ್ ಮತ್ತೆ ಅಲ್ಲಿ ಹೋಗ್ ಬಿಡಲ್ಲ, ಆ ಡೋರಿನ ಹಿಂದೆ ಫ್ರೀಡಮ್ ಇದೆ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಹೋದ್ರೆ ನೀನು ಆರಾಮಾಗಿ ಹೋಗ್ಬಿಡ್ಬೋದು, ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ನಾನು ಇಲ್ಲಿ ಬಂದಿರೋ ಎಲ್ಲಾ ಅಪರಾಧಿಗಳಿಗೆ ಕೇಳಿದ ಒಂದೇ ಒಂದು ಕ್ವಶನ್, ಅಲ್ಲಿ ಹೋಗ್ತೀಯಾ ಆ ಡೋರ್ ಹಿಂದೆ ಅಂತ. ನಿಂತರ ಯಾರ್ಯಾರು ನೇಣು ಹಾಕ್ಸ್ಕೊಂಡ್ ಸತ್ತಿದಾರೋ ಅವ್ರೆಲ್ಲರೂ ಅಲ್ಲಿ ಹೋಗಲ್ಲ ಅಂತಂದ್ರು. ನಾನು ತೋರ್ಸ್ಬೇಕಾಗಿತ್ತು ಜಗತ್ತಿಗೆ ಭಯ ಅನ್ನೋದು ನಮ್ಮನ್ನ ಯಾವ ತರ ಮಾಡಾಕ್ ಬಿಡುತ್ತೆ ಅಂತ. ನೀವೇ ಅದಕ್ಕೆಲ್ಲ ದೊಡ್ಡ ಪ್ರೂಫ್ ಅಂತ ಹೇಳ್ಬಿಟ್ಟು ಅವನ್ನ ಸಾಯಿಸಿ ಅಂತ ಆರ್ಡರ್ ಮಾಡ್ಬಿಡ್ತಾನೆ. ಅವನು ಟಕ್ ಅಂತ ಸತ್ತೋಗ್ಬಿಡ್ತಾನೆ. ಸೊ ಈ ತರ ಆ ಒಂದು ಏನೂ ಇಲ್ಲದೆ ಇರ್ತಕ್ಕಂಥ ಜಾಗ, ಆ ಒಂದು ಫ್ರೀಡಮ್ ಇರ್ತಕ್ಕಂಥ ಆ ಡೋರ್ ಹಿಂದೆ ಹೋಗಕ್ಕೆ ಯಾಕೆ ಈ ತರ ಹೆದರ್ತಾರೆ ಮನುಷ್ಯರು ಅಂತ. ಅಲ್ಲಿ ಅಪರಾಧಿ ಅನ್ನೋದು ಅವನು
ಇಲ್ಲಿ ನಾವು ಮನುಷ್ಯರಿಗೆ ಹೋಲಿಸಿದಾಗ ನಮ್ಮ ಮನಸ್ಸು ನಮ್ಮ ಮನಸ್ಸೇ ಅಪರಾಧಿ. ಅದು ನಿಂತಿರುತ್ತೆ ಗಲ್ಲಿಗೆ ಹಾಕಕ್ಕೆ. ಅವಾಗ ಅದು ಕೇಳ್ತಾ ಇರುತ್ತೆ, ಅಲ್ಲೋಗದ ಇಲ್ಲೋಗದ, ಅಲ್ಲೋದ್ರೆ ಹಿಂಗಾಗುತ್ತೆ ಇಲ್ಲೋದ್ರೆ ಹಿಂಗಾಗುತ್ತೆ ಅಂತ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಫ್ರೀಡಮ್ ಇದೆ. ಅಲ್ಲಿ ಯಾವಾಗ್ಲೂ ಫ್ರೀಡಮ್ ಇರುತ್ತೆ. ಅಲ್ಲಿ ಯಾವಾಗ್ಲೂ ನಾವ್ ಯಾವತ್ತು ಫ್ರೀಯಾಗಿ ಹೋಗುವಾಗ ಹೆಂಗೆ ಫೀಲ್ ಆಗುತ್ತೋ ಅದು ಇರುತ್ತೆ. ಸೊ ಮತ್ತೆ ಈ ಭಯ ಅನ್ನೋದು ಮತ್ತೆ ಎಲ್ಲಿ ಹುಟ್ಟುತ್ತೆ ಅಂತೇಳಿ ನೀವು ಕ್ವಶನ್ ಬಂದಾಗ, ಅಥವಾ ಇದು ಯಾಕೆ ಹುಟ್ಟುತ್ತೆ ಅಂತ ಒಂದು ಕ್ವಶನ್ ಬಂದಾಗ, ಒಂದು ವಿಜ್ಞಾನಿನ ನಾವು ನೆನೆಸ್ಬೇಕು. ಜರ್ಮನಿಯಲ್ಲಿ ವರ್ನರ್ ಹೈಸೆನ್ಬರ್ಗ್ ಅಂತ ಒಬ್ಬ ವಿಜ್ಞಾನಿ ಇದ್ದ. ಈ ಹೈಸೆನ್ಬರ್ಗ್ ಅನ್ನೋನು ಈ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ನಲ್ಲ, ಎಲೆಕ್ಟ್ರಾನ್ಗಳು ಕೆಲವೊಂದ್ಸಲ ವೇವ್ ಆಗಿ ಕೆಲವೊಂದ್ಸಲ ಪಾರ್ಟಿಕಲ್ಗಳಾಗಿ ಬಿಹೇವ್ ಮಾಡ್ತಾ ಇತ್ತು, ಬೆಳಕಿನ ಕಣಗಳು. ಇದನ್ನ ಅಧ್ಯಯನ ಮಾಡುವಾಗ ಅವನು ಒಂದು ಸಿದ್ಧಾಂತ ಕೊಡ್ತಾನೆ. ಇದಕ್ಕೆ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳಿ ಕರೀತಾರೆ ಭೌತಶಾಸ್ತ್ರದಲ್ಲಿ. ಅನ್ಸರ್ಟನಿಟಿ ಅಂದ್ರೆ ಅನಿಶ್ಚಿತತೆ ಅಂತ ಅರ್ಥ. ಅಂದ್ರೆ ಸರ್ಟನ್ ಹೇಳಕ್ಕಾಗಲ್ಲ, ಎಲ್ಲಿದೆ ಅಂತ ಹೇಳಕ್ಕಾಗಲ್ಲ ಅಂತ ಮೀನಿಂಗ್ ಅದು. ಏನಿದು ಅನ್ಸರ್ಟನಿಟಿ ಅಂತಂದ್ರೆ ಸುಮ್ನೆ ಸಿಂಪಲ್ ಟರ್ಮ್ಸ್ ಹೇಳ್ಬಿಡ್ತೀನಿ. ಎಲೆಕ್ಟ್ರಾನ್ ಆಟಮ್ ಸುತ್ತುವಾಗ ಅದು ಎಷ್ಟು ಸ್ಪೀಡ್ ಅಲ್ಲಿ ಸುತ್ತುತ್ತಾ ಇದೆ ಅಂತ ಹೇಳಿ ನೀವು ಅಕ್ಯುರೇಟ್ ಆಗಿ ಕಂಡಿಡಿದ್ರೆ ಅದು ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದು ಎಲ್ಲಿದೆ ಅಂತ ನೀವು ಅಕ್ಯುರೇಟ್ ಆಗಿ ಕಂಡಿಡಿದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಸುತ್ತುತ್ತಾ ಇದೆ ಅಂತ ಗೊತ್ತಾಗಲ್ಲ. ಅಂದ್ರೆ ಒಂದೇ ಮಾತನ್ನ ಹೇಳ್ಬೇಕಂತಂದ್ರೆ, ಅಟ್ ಎ ಟೈಮ್ ಇಲ್ಲ ನೀವು ಪೊಸಿಷನ್ ನ ನೋಡ್ಬೋದು, ಇಲ್ಲ ವೆಲಾಸಿಟಿನ ನೋಡ್ಬೋದು, ಸ್ಪೀಡ್ ಅನ್ನ ಎರಡನ್ನೂ ಒಂದೇ ಸಲ ನೋಡಕ್ ಆಗಲ್ಲ. ಯಾಕೆ ಆಗಲ್ಲ ಅಂತ ಕ್ವಶನ್ ಬಂದಾಗ, ಎಲೆಕ್ಟ್ರಾನ್ ಪಾರ್ಟಿಕಲ್ ತರನೂ ಆಗುತ್ತೆ, ವೇವ್ ತರನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ರೂಮ್ ಅಲ್ಲಿ ಟಿವಿ ಹತ್ರ ನಿಂತಿದ್ದೀರಾ ಅಂತಂದ್ರೆ ನೀವು ಅಲ್ಲಿ 100% ಆಗಿ ನಿಂತಿದ್ದೀರಾ ಅಂತ ಹೇಳ್ಬೋದು, ಕೈ ತೋರಿಸಿ ಹೇಳ್ಬೋದು. ಯಾಕಂದ್ರೆ ನೀವು ಪಾರ್ಟಿಕಲ್ ತರ, ಪಾರ್ಟಿಕಲ್ ಒಂದೇ ಜಾಗದಲ್ಲಿ ಇರುತ್ತೆ ಸ್ಪೇಸ್ ಅಲ್ಲಿ ನೀನು ನಿಂತಿದ್ಯಾ 100% ಅಂತ. ಎಲೆಕ್ಟ್ರಾನ್ ಹಂಗಲ್ಲ, ಅದು ಸುಡುತ್ತಾ ಇರುತ್ತೆ. ಎಲೆಕ್ಟ್ರಾನ್ ಅಲ್ಲಿರೋ ಎಷ್ಟು ಅಂತಂದ್ರೆ ಪ್ರೊಬಾಬಿಲಿಟಿ ಕೊಡ್ಬೇಕು, ಚಾನ್ಸಸ್. ಅಲ್ಲಿರೋ 60% ಇರ್ಬೋದು, 70% ಇರ್ಬೋದು, 75% ಇರ್ಬೋದು, ಈ ತರ ಅನಿಶ್ಚಿತತೆ ಅಂತ. ಇದು ಯಾಕೆ ಹೇಳಿದೆ ನಾನು ಈ ಒಂದು ಮೂಮೆಂಟ್ ಅಲ್ಲಿ ಅಂತಂದ್ರೆ, ಮನಸ್ಸನ್ನ ತಗೊಳ್ಳಿ. ಮನಸ್ಸಲ್ಲಿ ಭಯ ಉಂಟಾಗೋದು ಇದೇ ಅನಿಶ್ಚಿತತೆಯಿಂದ. ಭಯ ಅನ್ನೋದು ಇಲ್ಲ ಆಕ್ಚುಲಿ ಹೊರಗಡೆ, ಭಯ ಅನ್ನೋದು ಮನಸ್ಸಿನಲ್ಲಿ ಆಗುವ ಅನಿಶ್ಚಿತತೆಯಿಂದ. ಏನಿದು ಮನಸ್ಸಿನಲ್ಲಿ ಆಗುವ ಅನಿಶ್ಚಿತತೆ ಅಂತಂದ್ರೆ, ಸಿಂಪಲ್ ಎಕ್ಸಾಂಪಲ್, ರೋಡ್ ಅಲ್ಲಿ ಹೋಗ್ತಾ ಇರ್ತೀರಿ, ರಾತ್ರಿ ಆಗಿರುತ್ತೆ, ಬೈಕಲ್ಲಾದ್ರೂ ಹೋಗ್ತಾ ಇರ್ತೀರಿ, ಎಲ್ಲೋ ಹೋಗ್ತಾ ಇರ್ತೀರಿ ನಡ್ಕೊಂಡು. ರಾತ್ರಿ ಆದಾಗ 11:30ಗೆ ಒಂದು ಹುಚ್ಚುನಾಯಿ ಬರುತ್ತೆ ಹಿಂದೆಯಿಂದ. ಅದು ಏನು ಮಾಡಲ್ಲ, ನಿಮ್ಗೆ ನೋಡ್ಸ್ಕೊಂಡ್ ಬರಲ್ಲ, ಸುಮ್ಮನೆ ಬರುತ್ತೆ. ಅದು ಹುಚ್ಚುನಾಯಿ ಬಹಳ ಡೇಂಜರಸ್ ನಾಯಿ, ಅದು ಬ್ಲಾಕ್ ಕಲರ್. ಅವಾಗ ಅದನ್ನ ನೋಡ್ಬಿಟ್ಟು ನೀವು ಹಿಂಗೆ ಮಾಡ್ತೀರಾ, ಕಣ್ಣಲ್ಲಿ ಹಿಂಗ್ ಮಾಡ್ಬಿಟ್ಟು ಹಿಂದೆ ನೋಡೋದು, ನನ್ನಿಂದ ಬರ್ತಾ ಇದೆಯಾ, ಏನು ಓಡಿಸ್ಕೊಂಡ್ ಬರ್ತಿದ್ಯಾ ಅಂತ. ಮೆಲ್ಲಕ್ಕೆ ನೀವು ಓಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ, ಮೆಲ್ಲಕ್ಕೆ, ಬಹಳ ಜೋರಲ್ಲ. ಅದು ಮೆಲ್ಲಕ್ಕೆ ಓಡ್ ಬರುತ್ತೆ ನಿಮ್ ಹಿಂದೆ. ನೀವು ಮತ್ತೆ ಸ್ಪೀಡ್ ಓಡ್ತೀರಿ, ಮತ್ತೆ ಅದು ಸ್ಪೀಡ್ ಓಡ್ ಬರುತ್ತೆ. ಸೊ ಈ ಚೈನ್ ರಿಯಾಕ್ಷನ್, ಆ ಒಂದು ಮೂಮೆಂಟ್ ಅಲ್ಲಿ ನೀವು ಓಡ್ತಿರ್ತೀರಿ, ಅದು ನಿಮ್ಮನ್ನ ಕಡಿಬೇಕು ಅಂತಾನೆ ಬರ್ತಾ ಇರುತ್ತೆ. ಬೈಕಲ್ಲಿ ಹೋದಾಗ ಹಿಂಗ್ ಬರ್ತಾ ಇರ್ತವೆ, ಕೆಲವೊಂದು ಬೀದಿ ನಾಯಿಗಳು ಇರ್ತಾವಲ್ಲ, ಕಂತ್ರಿ ನಾಯಿಗಳು, ಅವೆಲ್ಲ ಈ ತರ ಓಡ್ತಾ ಇರ್ತವೆ ನಿಮ್ಮನ್ನು ಕಡಿಬೇಕು ಅಂತ. ಇಲ್ಲಿ ಭಯ ಯಾಕೆ ಆಗ್ತಾ ಇದೆ ಅಂತೇಳಿ ಆ ಒಂದು ಕ್ವಾಂಟಮ್ ಮೂವ್ಮೆಂಟ್ ಅನ್ನು ಸ್ಟಾಪ್ ಮಾಡಿ ನೋಡಿದಾಗ, ರಿವೈಂಡ್ ಮಾಡ್ಬಿಟ್ಟು ಇದನ್ನ ಯಾರಾದ್ರೂ ವಿಡಿಯೋ ಮಾಡಿದ್ರೆ ರಿವೈಂಡ್ ಮಾಡಿ ನೋಡಿದಾಗ, ಒಂದು ಮೂಮೆಂಟ್ ಆಫ್ ಟೈಮ್ ಅಲ್ಲಿ ನಿಮ್ಮ ಮನಸ್ಸು ಏನ್ ಹೇಳುತ್ತೆ, ಓಕೆ ಅದು ಜಸ್ಟ್ ಒಂದು ನಾಯಿ, ನೀ ಅದನ್ನ ಹೆದರ್ಸ್ಬೋದು, ನೀ ಅಲ್ಲಿಂದ ಓಡೋಬಹುದು, ಕಮಾನ್ ಅಂತೇಳಿ ಹೇಳುತ್ತೆ. ಹಂಗೆ ಇರಲ್ಲ ಮನಸ್ಸು. ಮತ್ತೆ ಅದೇ ಅದು ಒಂದ್ ಸ್ಟೇಟ್, ಓಡೋಬಹುದು ಅಂತ ಹೇಳೋದು ಒಂದ್ ಸ್ಟೇಟ್. ಇನ್ನೊಂದು ಸ್ಟೇಟ್ ಇರುತ್ತೆ ಮನಸ್ಸಿಂದ, ಅದೇ ಸ್ಟೇಟ್. ಅದು ಏನ್ ಹೇಳುತ್ತೆ, ಇಲ್ಲ ಅದು ಹುಚ್ಚು ನಾಯಿ, ಅದು ಕರಿ ನಾಯಿ, ಅದು ಬೀದಿ ನಾಯಿ, ಅದು ನಿನ್ನ ಕಡದೆ ಬಿಡುತ್ತೆ, ನಿನ್ನ ಬಿಡಲ್ಲ ಅದು ಅಂತ ಹೇಳಿ. ಅವಾಗ ಮತ್ತೆ ಆ ಮನಸ್ಸು ಇಲ್ಲಿಂದ ಇಲ್ಲಿ ಬರುತ್ತೆ, ಮತ್ತೆ ಈ ಸ್ಟೇಟ್ ಆಕ್ಟಿವೇಟ್ ಆಗುತ್ತೆ. ಇಲ್ಲ ನೀವು ಮಾಡ್ಬೋದು, ಕಲ್ ತಗೋಲ್ಲ, ಅಲ್ಲಿ ಒಂದು ಕಲ್ಲಿದೆ ನೋಡು, ತಗೋದನ್ನ ಹಿಂಗನ್ನು ಓಡಾಗುತ್ತದ ಅಂತೇಳಿ. ಈ ತರ ಮನಸ್ಸು ಇಲ್ಲೂ ಇರಲ್ಲ. ಒಂದ್ಸಲ ಹಿಂಗೆ ಎಲೆಕ್ಟ್ರಾನ್ ಹೆಂಗೆ ಹೇಳಿದೆ ನಾನು, ಎಲ್ಲ ಕಡೆ ಸುತ್ತಾ ಇರುತ್ತೆ ಅಂತ. ಒಂದ್ ಕಡೆ ಇರೋದಿಲ್ಲ ಅದು ಮನಸ್ಸು ಮೇಲೆ ಹೋಗೋದು, ಕೆಳ ಬರೋದು, ಆಗತ್ತೆ ಆಗಲ್ಲ. ಇವು ಹಿಂಗಾದಾಗ ಕ್ಲಾರಿಟಿ ಸಿಗಲ್ಲ. ಇದಕ್ಕೆ ಅನಿಶ್ಚಿತತೆ ಅಂತ ಕರೀತಾರೆ. ಇದನ್ನ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕರೀತಾರೆ. ಅವಾಗ ಭಯ ಉಂಟಾಗುತ್ತೆ. ಎಲೆಕ್ಟ್ರಾನ್ ಸುತ್ತಿದಾಗ ಒಂದು ಕ್ಲೌಡ್ ಫಾರ್ಮೇಶನ್ ಆಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಅಂತ ಕರಿತೀವಿ. ಅದೇ ತರ ಈ ಭಯ ಉಂಟಾದಾಗ ನಮ್ಮ ಮನಸ್ಸಿನಲ್ಲಿ ಗೊಂದಲದ ವಾತಾವರಣ, ಅದು ಕ್ಲೌಡ್ ತರ ಒಂಥರ ಹಿಂಗೆ ಗುಂಪಾಗಿರ್ತಕ್ಕಂತ ಒಂದು ವಿಚಿತ್ರ ಫೀಲಿಂಗ್ ಗಳ ಒಂದು ಮಿಶ್ರಣ ತರ ಉಂಟಾಗುತ್ತೆ. ಹಿಂಗಾಗಿ ಭಯ ಉಂಟಾಗುತ್ತೆ. ಆಮೇಲೆ ಅನ್ನೋನ್ ಪ್ಲೇಸ್ ಅಲ್ಲಿ ಹೋದಾಗ ಭಯ. ಅನ್ನೋನ್ ಪ್ಲೇಸ್ ಅಂದ್ರೆ ಫಿಸಿಕಲ್ ಆಗಿ ಹೇಳ್ತಾ ಇಲ್ಲ, ಯಾರು ಹೋಗದೇ ಇರೋ ಜಾಗ, ಯಾವ್ದೋ ಹಾಳದಿರೋ ಮನೆಗಳು, ಈ ತರ ಅಲ್ಲ. ಅನ್ನೋನ್ ಪ್ಲೇಸ್ಗೆ ಹೋಗೋದು ಅಂತಂದ್ರೆ ನಮ್ಮ ಮನಸ್ಸಲ್ಲಿರುವ ಯಾವುದೋ ಒಂದು ಘಟನೆಗಳು, ಚಿಕ್ಕವರಾಗಿದ್ದಾಗಿಂದ ಏನೋ ಒಂದು ಘಟನೆ ಮನಸ್ಸಲ್ಲೇ ಕೂತ್ ಬಿಟ್ಟಿರುತ್ತೆ.
ಅದನ್ನ ಯಾವತ್ತು ನಾವು ಇಲ್ಲಿ ತನಕ ಮಾಡಕ್ ಹೆದರ್ತಾ ಇರ್ತೀವಿ. ಹಂಗ್ ಅಲ್ಲಿ ಭಯ ಉಂಟಾಗುತ್ತೆ. ಅದು ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು 2 ವರ್ಷ 3 ವರ್ಷ ಇದ್ದಾಗ ಯಾರೋ ನಾನು ಎತ್ಕೊಂಡಿದ್ರು. ಅವಾಗ ದೀಪಾವಳಿ ಸಂದರ್ಭ ಇತ್ತು. ಅವಾಗ ಪಟಾಕಿ ಎಲ್ಲ ಹೊಡಿತಾ ಇದ್ರು. ಆ ಪಟಾಕಿ ಹೊಡಿವಾಗ ಒಂದು ಮೂಮೆಂಟ್ ಅಲ್ಲಿ ಏನಾಗ್ಬಿಡ್ತು, ಆ ಪಟಾಕಿನ ನಾನು ಹತ್ತಿರದಿಂದ ನೋಡ್ಬಿಟ್ಟೆ. ಬಹಳ ಚಿಕ್ಕವನಿದ್ದೆ ಅವಾಗ. ನನಗೆ ತುಂಬಾ ಹತ್ತಿರದಿಂದ ನೋಡಿದಾಗ ಅದು ಡಮ್ ಅಂತ ಬಂತಲ್ಲ ಸೌಂಡ್, ಅದರಿಂದ ಬೆಚ್ಚಿಬಿಟ್ಬಿಟ್ಟೆ ನಾನು. ಅದ್ರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತಂದ್ರೆ, ಅದು ಅವಾಗ ನಡೆದಿದ್ದು, ಇವಾಗ ಆಗಲ್ಲ. ಅದು ದೊಡ್ಡವರಾದ್ಮೇಲೆ. ಸಣ್ಣರಿದ್ದಾಗ ಆ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತಂದ್ರೆ, ನಾನು ಇವಾಗ್ಲೂ ಕೂಡ ಕೆಲವೊಂದ್ಸಲ ಡಮ್ ಅಂತ ಏನಾದ್ರು ಸೌಂಡ್ ಬಂದಾಗ, ಪಟಾಕಿ ಶಬ್ದ ಬಂದಾಗ ಬೆಚ್ಚ ಬೀಳ್ತೀನಿ. ಅಂದ್ರೆ ಅದು ಎಲ್ಲರಿಗೂ ಆಗುತ್ತೆ ಆತರ, ಇದ್ದಕ್ಕಿದ್ದ ಸೌಂಡ್ ಬಂದ ಆತರ ಹೇಳ್ತಾ ಇಲ್ಲ. ನನಗೆ ಹೆದರಿಕೆ ಆಗುತ್ತೆ. ಅದು ಲಿಟರಲಿ ಹೆದರಿಕೆ ಆಗುತ್ತೆ. ಯಾವ್ದು ಪಟಾಕಿ ಹೊಡಿತಿದ್ದಾರೆ ಅಂತಂದ್ರೆ ಹಿಂಗೆ ಮಾಡಂಗಾಗುತ್ತೆ. ಅದು 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 ನಾನು ಹೆದರ್ತೀನಿ ಅಂತಲ್ಲ, ಅದು ಚಿಕ್ಕವನಾಗಿದ್ದಾಗಿಂದ ಆಗಿರೋ ಎಫೆಕ್ಟ್ ಅದು. ಸೊ ಈ ತರ ಹಳೆಯ ಕಾಲದಿಂದ ಬಂದಿರ್ತವೆ ಕೆಲವೊಂದು ಭಯಗಳು. ಅದನ್ನ ನಾವು ಯಾವತ್ತು ಹೋಗ್ಸ್ಕೊಳಕ್ ಟ್ರೈ ಮಾಡಿರಲ್ಲ. ನಾ ಅದಕ್ಕೆ ಇವತ್ತಿನ ತನಕನೂ ಪಟಾಕಿ ಹೊಡೆಯಕ್ ಹೆದರ್ತೀನಿ. ಯಾಕೆಂದ್ರೆ ನಾನು ಅದನ್ನ ಹೋಗ್ಸ್ಕೊಳಕ್ ಟ್ರೈ ಮಾಡಿಲ್ಲ. ನಾವ್ ಏನ್ ಮಾಡ್ಬಿಡ್ತೀವಿ, ಆ ತರ ಅನ್ನೋನ್ ಪ್ಲೇಸ್ಗಳು ಬಂದಾಗ, ಅದು ನನಗೆ ಅನ್ನೋನ್ ಪ್ಲೇಸ್ ಅಂದ್ರೆ ಅದು ಅಲ್ಲಿ ಹೋಗಬಾರ್ದು ಅಂತ ನನ್ನ ಮನಸ್ಸು ನನಗೆ ಹೇಳ್ತಾ ಇರುತ್ತೆ. ಭಯ ಉಂಟು ಮಾಡ್ಬಿಟ್ಟಿರುತ್ತೆ. ನೀನು ಪಟಾಕಿ ಹೊಡೆಯಕ್ ಆಗಲ್ಲ, ಅದು ಡಮ್ ಅನ್ನುತ್ತೆ, ಅದು ನಿನಗೆ ಹೆದರಿಕೆ ಬರುತ್ತದೆ. ಈ ತರ ಹಿಂಗೆ ಕೆಲವೊಬ್ಬರಿಗೆ ಮೇಲೆ ಬಿಲ್ಡಿಂಗ್ಗಳು ಹೈಟ್ ಮೇಲಿಂದ ಕೆಳಗೆ ನೋಡಿದ್ರೆ ಒಂದು ಭಯ, ಕೆಲವೊಬ್ರಿಗೆ ವಿಮಾನದಲ್ಲಿ ಹೋಗೋದಂದ್ರೆ ಭಯ, ಕೆಲವೊಬ್ರಿಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕು ಅಂತಂದ್ರೆ ಗಡಗಡ ನಡಗುತ್ತೆ, ಕೆಲವೊಬ್ಬರಿಗೆ ಸುಮ್ನೆ ಇರೋದಂದ್ರೆ ಭಯ. ಸೊ ಈ ತರ ಏನೇನೇನೋ ಭಯಗಳು ಬರ್ತಾ ಹೋಗ್ತವೆ. ಆದ್ರೆ ಈ ಭಯನ ಹೋಗ್ಸೋದು ಹೆಂಗೆ ಅಂತ ಮಾತಾಡುವಾಗ, ಈ ತರ ನಮ್ಮ ಲೈಫ್ ಅಲ್ಲಿ ಯಾವ ತರ ಈ ತರ ಘಟನೆಗಳು ಇರ್ತವೆ ಅಂತ ಹೇಳಿ ಕಂಡಿಡ್ಕೋಬೇಕು ಫಸ್ಟ್. ಅದು ನಮ್ಮಲ್ಲಿ ಗೊತ್ತಿರುತ್ತೆ. ನಾನು ಅವಾಗ್ಲೂ ಹೇಳ್ದಂಗೆ, ಭಯಕ್ಕೆ ಕಾರಣ ಅದು ಇದೆ ಅಂತ ಅಲ್ಲ, ಅಥವಾ ಯಾರೊಬ್ರು ಏನೋ ಹೆದರ್ಸ್ತಾರೆ ಅಂತ ಅಲ್ಲ. ನಿಮ್ಮಲ್ಲಿರೋ ಮನಸ್ಸಿನ 2 ಸ್ಟೇಟ್ಗಳು, ಒಂದ್ಸಲ ನೀನ್ ಭಯ ಹೋಗಿಸ್ತೀನಿ ಅಂತ ಅಂತಿರುತ್ತೆ, ಒಂದ್ಸಲ ಭಯ ಹೋಗ್ಸಲ್ಲ ಅಂತ ಅನ್ಸ್ತಿರುತ್ತೆ. ಈ ತರ ಮೇಲೆ ಆದಾಗ ಅಲ್ಲಿ ಕನ್ಫ್ಯೂಷನ್ ಉಂಟಾಗುತ್ತೆ. ಆ ಕನ್ಫ್ಯೂಷನ್ ಇಂದ ಮಾತ್ರ ಭಯ ಉಂಟಾಗದು. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲ ಈ ಸ್ಟೇಟ್ ಅಲ್ಲಿ ಇರ್ಬೇಕು, ಇಲ್ಲ ನಾಯಿನ ಓಡಿಸ್ತೀನಿ ಅಂತ ಫಿಕ್ಸ್ ಆಗ್ಬೇಕು, ಇಲ್ಲ ನಾಯಿನ ಓಡಿಸಲ್ಲ ಅದು ನನ್ ಕಡಿಯುತ್ತೆ ಅಂತ ಫಿಕ್ಸ್ ಆಗ್ಬೇಕು. 2ರಲ್ಲಿ ಒಂದು ಫಿಕ್ಸ್ ಆದ್ರೆ ಭಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಸಾವಿನ ಭಯ ಅಂತೇಳಿ ಕೆಲವೊಬ್ರು ಹೊಡ್ಕೊಂತ ಇರ್ತಾರೆ. ಏನಿದು ಸಾವಿನ ಭಯ ಅಂತಂದ್ರೆ, ಫಸ್ಟ್ ಅವ್ರಿಗೆ ಸಾವು ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಅವ್ರು ಅದನ್ನ ನಾ ಹೇಳಿದನ ಕಳ್ಳ ಯಾವ ತರ ವಿಚಿತ್ರವಾಗಿ ಯೋಚನೆ ಮಾಡಿದ, ಬಾಂಬ್ ಇರುತ್ತೋ, ಎಲೆಕ್ಟ್ರಿಕ್ ಶಾಕ್ ಹೊಡಿಯುತ್ತೋ, ಸಿಂಹ ಇರುತ್ತೋ, ಏನು ಗುಂಡಿಯಲ್ಲಿ ತಳ್ಬಿಡ್ತಾರ ನನ್ನ ಅಂತ, ಈ ತರ ಏನೇನೇ ವಿಚಿತ್ರ ಯೋಚನೆ ಮಾಡ್ಬಿಟ್ಟು ಅವ್ರು ಬದುಕಕ್ಕೂ ಆಗದೆ, ಸಾಯಕ್ಕೂ ಆಗದೆ, ಈ ತರ ಕನ್ಫ್ಯೂಷನ್ ಅಲ್ಲಿ ಬದುಕ್ತಾರೆ, ಅನ್ಸರ್ಟನಿಟಿಯಲ್ಲಿ. ಸೊ ಕಾರ್ ರೇಸ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಾರ್ ರೇಸ್ ಅಲ್ಲಿ ನೀವು 4th ಪ್ಲೇಸ್ ಅಲ್ಲಿ ಇರ್ತೀರಾ. ಫಾರ್ಮುಲಾ 1 ರೇಸ್ ನಡೀತಾ ಇರುತ್ತೆ ಯಾವ್ದೋ ಒಂದು ಟ್ರ್ಯಾಕ್ ಅಲ್ಲಿ, AMG ಪೆಟ್ರೋನಾಸ್ ಟೀಮ್ ಅಲ್ಲಿ ಅನ್ಕೊಳ್ಳಿ, ಲೆವಿಸ್ ಹ್ಯಾಮಿಲ್ಟನ್ ತರ ಸ್ಪೀಡ್ ಹೋಗ್ತಾ ಇರ್ತೀರಾ. ಸ್ಪೀಡ್ ಹೋಗುವಾಗ 4ನೇ ಪ್ಲೇಸ್ ಅಲ್ಲಿ 3ನೇ ಪ್ಲೇಸ್ ಅಲ್ಲಿ ಒಂದು ಕಾರ್ ಕಾಣುತ್ತೆ. ಅವಾಗ ನಿಮ್ ಮನಸ್ಸಲ್ಲಿ ಮತ್ತೆ ಭಯ, ನಾನು ಎಲ್ಲಿ 3rd 4th ಬಂದ್ಬಿಡ್ತೀನಿ ಅಂತ. ಅವನು ಟೇಕ್ ಆಫ್ ಮಾಡ್ಬೇಕು, ನಾನು ಅವನ್ನ ಕ್ರಾಸ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಇನ್ನು ಸ್ಪೀಡ್ ಹೋಗ್ತೀರಿ. ಅವಾಗ ಅವನು ಹೋದ ಹಿಂದಕ್ಕೆ. ನೆಕ್ಸ್ಟ್ 3ನೇ ಪ್ಲೇಸ್ ಅಲ್ಲಿ ಬರ್ತೀರಿ. ಅವಾಗ ಮತ್ತೆ ಎರಡು ಕಾರ್ ಮುಂದೆ ಕಾಣ್ತಾ ಇರ್ತಾವೆ. ಇನ್ನು ಸ್ಪೀಡ್ ಹೋಗ್ತೀರಿ. ಅವಾಗ ಮತ್ತೆ ಭಯ ಒಳಗಿರುತ್ತೆ ಅವನಿಗೆ, ಆ ಡ್ರೈವರ್ಗೆ. ಇನ್ನು ಇಬ್ಬರಿದ್ದಾರೆ ಮುಂದೆ, ನಾನು 3rd ಬಂದ್ಬಿಡ್ತೀನಿ, ಇಲ್ಲ ಹಂಗಾಗಲ್ಲ ಅಂತ ಇನ್ನೂ ಸ್ಪೀಡ್ ಹೋಗ್ತಾನೆ. ಮತ್ತೆ ಇನ್ನೊಂದು ಕಾರ್ ಕಾಣುತ್ತೆ, ಅವ್ನು ಭಾರಿ ಸ್ಪೀಡ್ ಹೋಗ್ತಿರ್ತಾನೆ ಫಸ್ಟ್ ಬರೋನು. ಇಲ್ಲ ಅದೊಂದು ಕಾರ್ ಬರ್ತಿದೆ, ಅದನ್ನ ಮೀರಿಸ್ಬಿಟ್ರೆ ನಾನು ಫಸ್ಟ್ ಬಂದ್ಬಿಡ್ತೀನಿ ಪ್ರಪಂಚಕ್ಕೆ, ಆ ಒಂದು ಕಾರ್ ಇದೆ ಅಂತ ಮತ್ತೆ ಭಯ ಅವನಿಗೆ. ಮತ್ತೆ ಒಳಗಡೆಯಿಂದ ಆ ಫಸ್ಟ್ ಕಾರ್ನ ಮೀರಿಸಿದಾಗ ಅವ್ನು ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ, ತುಂಬಾ ಹೈ ಸ್ಪೀಡ್ ಅಲ್ಲಿ ಇರ್ತಾನೆ. ಅದು ಮಾತ್ರ ಫಿಕ್ಸ್. ಅದು ಹೈ ಸ್ಪೀಡ್ ಅಲ್ಲಿ ಇರ್ತಾನೆ. ಆ ಹೈ ಸ್ಪೀಡ್ ಅಲ್ಲಿ ಇದ್ದಾಗ ಮುಂದೆ ಯಾರು ಇರಲ್ಲ. ಅಂದ್ರೆ ಮುಂದೆ ಅನ್ನೋನ್ ಪ್ಲೇಸ್ ಇರುತ್ತೆ ಅವನಿಗೆ. ಮುಂದೆ ಏನನ್ನೂ ಚೇಸ್ ಮಾಡಕ್ ಇರೋದಿಲ್ಲ. ಅವನಿಗೆ ಕಾಣೋದು ಬ್ರಾಡ್ ಹೊರೈಸನ್ಸ್, ಸೂರ್ಯಾಸ್ತ ಕಾಣುತ್ತೆ, ಖಾಲಿಯಾಗಿರೋ ರೋಡ್ ಕಾಣುತ್ತೆ, ಯಾರು ಇಲ್ಲ, ಎಲ್ಲರೂ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವನೆಲ್ಲ ಎಲ್ಲರನ್ನು ಮೀರಿಸಿ ಮುಂದೆ ಹೋಗ್ಬಿಟ್ಟಿದ್ದಾನೆ. ಅವಾಗ ಅವನಿಗೆ ಪೀಸ್ ಸಿಗುತ್ತೆ. ಇದೇ ತರ ಆ ಡೋರಿನ ಹಿಂದೆ ಇತ್ತು. ಆದ್ರೆ ಅವನ್ ಕಳ್ಳ ಹಂಗ್ ಮಾಡ್ಲಿಲ್ಲ. ಎದುರಿಗೆ ಕಾಣ್ತಿರೋದನ್ನ ಏನೇನೋ ಇಮೇಜ್ ಮಾಡ್ಬಿಟ್ಟ. ಇವನ್ ಹೆಂಗೆ ಆ 1 ಕಾರ್ ಇದೆ, 2 ಕಾರ್ ಇದೆ, 3 ಕಾರ್ ಇದೆ, ಹಿಂಗೆ ಏನೇನೋ ಇಮೇಜ್ ಮಾಡ್ಬಿಟ್ಟು ಅವನು ಅದನ್ನ ತಪ್ಸ್ಕೊಂಡ್ಬಿಟ್ಟ. ಅದು ಖಾಲಿ ಜಾಗ ಅನ್ನೋದೊಂದು ಫ್ರೀಡಮ್. ಈ ನಥಿಂಗ್ನೆಸ್, ಅನ್ನೋನ್ ಪ್ಲೇಸ್ಗಳು ಅಂತ ಅನ್ನೋದು ಒಂದು ಫ್ರೀಡಮ್ ತರ ಅವೆಲ್ಲ. ಯಾಕೆ ಈ ನಥಿಂಗ್ನೆಸ್ ಫ್ರೀಡಮ್ ಅಂತ ಅಂತೀನಿ ಅಂತಂದ್ರೆ, ನನ್ನ ಪ್ರಕಾರ, ನಾನು ಯೋಚನೆ ಮಾಡಿರೋ ಪ್ರಕಾರ,
ಏನೂ ಇಲ್ಲ ಅನ್ನೋದಕ್ಕಿಂತ ದೊಡ್ಡ ಜ್ಞಾನನೇ ಇಲ್ಲ ಈ ಯೂನಿವರ್ಸ್ ಅಲ್ಲಿ. ಯಾಕೆ ಅಂತ ನೀವು ಕೇಳಿದ್ರೆ, ಇನ್ನೊಂದ್ಸಲ ಹೇಳ್ತೀನಿ ಈ ಸೆಂಟೆನ್ಸ್ ಸರಿಯಾಗಿ ಕೇಳ್ರಿ. ಏನೂ ಇಲ್ಲ ಅನ್ನೋದಕ್ಕಿಂತ ದೊಡ್ಡ ಜ್ಞಾನ ಇಲ್ಲೇ ಇಲ್ಲ ಈ ಪ್ರಪಂಚದಲ್ಲಿ. ಯಾಕೆ ಅಂತ ಹೇಳಿ ನನ್ನ ಪ್ರಕಾರ ಇದು ಯಾಕೆ ಅಂತ ಹೇಳ್ತೀನಿ. ಯೂನಿವರ್ಸ್ ಕ್ರಿಯೇಟ್ ಆಯ್ತಲ್ಲ, ಅಟ್ಲೀಸ್ಟ್ ನಾವು ನಂಬಿರೋ ತರ ಬಿಗ್ ಬ್ಯಾಂಗ್ ಆಯ್ತಲ್ಲ, ಅದು ನಡೆದಿರೋದಲ್ಲಿ ಡಾರ್ಕ್ನೆಸ್ ಅಲ್ಲಿ, ಎಟರ್ನಲ್ ಡಾರ್ಕ್ನೆಸ್ ಅಲ್ಲಿ, ನಥಿಂಗ್ನೆಸ್ ಅಲ್ಲಿ. ಏನೂ ಇಲ್ಲ ಅನ್ನೋ ಜಾಗದಿಂದ ಅನಂತವಾಗಿರೋ ಯೂನಿವರ್ಸ್ ಬಂದಿದೆ. ಏನು ಇಲ್ಲ ಅನ್ನೋ ಜಾಗದಿಂದ ಗ್ಯಾಲಾಕ್ಸಿಗಳು ಹುಟ್ಟಿದ್ದಾರೆ. ಏನು ಇಲ್ಲ ಅನ್ನೋ ಒಂದು ಜಾಗದಿಂದ ಸೂರ್ಯ, ಭೂಮಿ ಎಲ್ಲ ಹುಟ್ಟಿದೆ. ಅದೇ ತರ ಈ ಸಮುದ್ರಗಳು ನೋಡ್ತಿರಲ್ಲ, ಎಷ್ಟು ಮೆಜೆಸ್ಟಿಕ್ ಆಗಿದೆ ಸಮುದ್ರ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಭಯಾನಕವಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕರೀತೀರಿ. ಅಷ್ಟು ಬ್ಯೂಟಿಫುಲ್ ಆಗಬೇಕು ಅಂತಂದ್ರೆ ಫಸ್ಟ್ ಅಲ್ಲಿ ಖಾಲಿ ಜಾಗ ಇರ್ಬೇಕು. ಆ ಖಾಲಿ ಜಾಗದಲ್ಲಿ ಮಿಲಿಯನ್ ವರ್ಷಗಳ ಗಟ್ಲೆ, 3 ಬಿಲಿಯನ್ ವರ್ಷಗಳಿಂದ ಮಿಲಿಯನ್ ವರ್ಷಗಳ ಮಳೆ ಬಂದು ಇರೋ ತೆಗ್ಗುಗಳೆಲ್ಲ ತುಂಬೋಗಿ ಸಮುದ್ರ ಅಂತ ಅನ್ಸ್ಕೊಂಡಿದ್ದಾರೆ. ಅಂದ್ರೆ ಮತ್ತೆ ಅಲ್ಲಿ ಏನೂ ಇಲ್ಲ ಅನ್ನೋ ಜಾಗದಲ್ಲೇ ಆ ಸಮುದ್ರ ಬಂದು ಕೂತಿದೆ. ಇದೇ ತರ ಒಬ್ಬ ಮನುಷ್ಯ ತುಂಬಾ ಜ್ಞಾನ ಹೊಂದ್ಬಿಟ್ಟಿದ್ದಾನೆ ಅಂತಂದ್ರೆ ಅವನು ಅದನ್ನ ಏನೋ ತಿಳ್ಕೊಂಡ್ಬಿಟ್ಟಿದ್ದಾನೆ, ಏನೋ ನಾಲೆಜ್ ಇಂದ ಅಂತಲ್ಲ, ಅವನ ಹತ್ರ ಏನೂ ಇರ್ಲಿಲ್ಲ ಫಸ್ಟ್, ಅದಕ್ಕೆ ಅವನೆಲ್ಲ ತಿಳ್ಕೊಂಡ. ಅಂದ್ರೆ ಏನು ಇಲ್ಲ ಅನ್ನೋದ್ರಿಂದನೇ ಎಲ್ಲ ಬರುತ್ತೆ, ಮತ್ತೆ ಎಲ್ಲವೂ ಆ ಏನು ಇಲ್ಲ ಅನ್ನೋದ್ರಲ್ಲೇ ಹೋಗುತ್ತೆ. ಸೊ ಇದೇ ಏನು ಇಲ್ಲ ಅನ್ನೋದೇ ಈ ನಥಿಂಗ್ನೆಸ್ ಅನ್ನೋದು, ಎಟರ್ನಲ್ ನಿರ್ವಾಣ ಅಂತ ಏನ್ ಕರಿತೀವಿ, ಇದೇ ಅಲ್ಟಿಮೇಟ್ ನಾಲೆಡ್ಜ್. ಯಾಕಂದ್ರೆ ನಾಲೆಡ್ಜ್ ಇದೆ ಅಂತಂದ್ರೆ ಅದಕ್ಕೊಂದು ಮಿಸ್ಟೇಕ್ ಅನ್ನೋದು ಅಲ್ಲೇ ಬಿಟ್ಟು ಬಿಡುತ್ತೆ. ಪ್ರಾಬ್ಲಮ್ ಮತ್ತೆ ಸೊಲ್ಯೂಷನ್ ಎರಡು ಒಂದೇ ಸಲ ಹುಡ್ತವೆ. ಅದೇ ತರ ನನಗೆ ಗೊತ್ತಿಲ್ಲ ಅನ್ನೋದೇ ಅತ್ಯಂತ ದೊಡ್ಡ ಆನ್ಸರ್. ಹಂಗಂತೇಳಿ ಪರೀಕ್ಷೆದಲ್ಲಿ ಈ ತರ ಬರೋದು ಫೇಲ್ ಆಗ್ತೀವಿ. ನಾನು ಆತರ ಹೇಳ್ತಾ ಇಲ್ಲ. ಇದು ಒಂದು ಫಿಲಾಸಫಿಕಲ್ ವೇ ಅಲ್ಲಿ ನೋಡಿದ್ರೆ ನಥಿಂಗ್ನೆಸ್ ಅನ್ನೋದೇ ದೊಡ್ಡ ನಾಲೆಡ್ಜ್. ಯಾಕಂದ್ರೆ ನಥಿಂಗ್ನೆಸ್ ಅಂತಂದ್ರೆ ಅದು ಪೊಟೆನ್ಶಿಯಲ್. ಅದು ಆ ಒಂದು ಜಾಗದಿಂದ ಎಲ್ಲವೂ ಬರ್ತಕ್ಕಂತ ಪೊಟೆನ್ಶಿಯಲ್ ಇದೆ. ಈವನ್ ಏನೇ ಒಂದು ಹುಟ್ಟಬೇಕಂದ್ರೆ ನಥಿಂಗ್ನೆಸ್ ಇಂದಾನೆ ಹುಟ್ಟುತ್ತೆ. ಇಡೀ ಬ್ರಹ್ಮಾಂಡನೇ ನಥಿಂಗ್ನೆಸ್ ಇಂದ ಹುಟ್ಟಿದೆ. ಸೊ ಆದ್ದರಿಂದ ಭಯವನ್ನು ಹೋಗಿಸ್ಬೇಕು ಅಂತಂದ್ರೆ, ಇಲ್ಲ ನೀವು ಈ ಡಿಮನ್ಗಳು ಏನಿರ್ತವೆ, ಸಣ್ಣ ವಯಸ್ಸಿಂದ ಬಂದಿರ್ತಕ್ಕಂಥ ಡಿಮನ್ಗಳು, ಅವನ್ನ ಕಾನ್ಫರ್ ಮಾಡ್ಬೇಕು. ಯಾವ್ದನ್ನ ಮಾಡಕ್ಕೆ ಹೆದರಿಕೆ ಆಗುತ್ತೋ, ಬೇಕು ಅಂತಾನೆ ಅವನ್ನ ಮಾಡ್ಬೇಕು. ಅವನ್ನ ಮಾಡ್ತಾ 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 ನಿಮಗೆ ಅದ್ರ ಮೇಲೆ ನೀವು ಹಿಡಿತ ಸಾಧಿಸ್ತೀರಿ. ಇಲ್ಲ ಅಂತಂದ್ರೆ ನಂತರ ಆ ಪಟಾಕಿ ಹೊಡೆಯಕ್ಕೆ ಇವತ್ತಿಗೆ ಹೆದರ್ತೀರಿ. ಸೆಕೆಂಡ್, ಈ ಅನ್ನೋನ್ ಪ್ಲೇಸ್ಗಳು ಇವನ್ನ ಚೇಸ್ ಮಾಡ್ಬೇಕು. ಹಂಗಂತೇಳಿ ಎಲ್ಲೋ ಹಳಬಿದ್ದಿರೋ ಮನೆಯಲ್ಲಿ 12 ಗಂಟೆ ಹೋಗಿ ಅಂತ ಹೇಳ್ತಾ ಇಲ್ಲ ನಾನು. ಅನ್ನೋನ್ ಪ್ಲೇಸ್ ನ ಚೇಸ್ ಮಾಡೋದಂತ ಏನಂತಂದ್ರೆ, ಅನ್ಸರ್ಟನಿಟಿ ಇದೆ ಮುಂದೆ ಲೈಫ್ ಅಲ್ಲಿ ಅಂತ ಗೊತ್ತಾದ್ರೆ ಭಯ ಪಡಬಾರ್ದು. ಯಾಕಂದ್ರೆ ಅನ್ಸರ್ಟನಿಟಿ ಅಂತಂದ್ರೆ ನಥಿಂಗ್ನೆಸ್ ಅಂತಂದ್ರೆ ಏನೂ ಇಲ್ಲ ಅಂತಂದ್ರೆ ಫ್ರೀಡಮ್. ಅದು ಅತ್ಯಂತ ದೊಡ್ಡ ನಾಲೆಡ್ಜ್. ಅದಕ್ಕೆ ಭಯ ಪಡಕ್ ಅವಶ್ಯಕತೆ ಇಲ್ಲ. ಅದು ನನ್ನ ಫ್ರೀಡಮ್ ಅಂತ ಅನ್ಕೊಂಡು ಆ ಸ್ಟೇಟ್ ಅಲ್ಲೇ ಇರ್ಬೇಕು. ಸೊ ಈ ರೀತಿ ನಾವು ಇದ್ರೆ ಎಫೆಕ್ಟಿವ್ ಆಗಿ ಭಯವನ್ನ 100% ಹೋಗ್ಸ್ಬಿಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ ಈ ವಿಡಿಯೋ ಮೂಲಕ. ಆದರೆ ಒಂದರ ಮಟ್ಟಿಗೆ ನೀವು ಹಿಡಿತವನ್ನ ಸಾಧಿಸಬಹುದು. ಸೊ ಈ ರೀತಿಯ ವಿಷಯಗಳನ್ನು ವೈಜ್ಞಾನಿಕವಾಗಿ ಮತ್ತು ಫಿಲಾಸಫಿಕಲ್ ಆಗಿ ಹೇಳಬೇಕು ಅಂತೇಳಿ ಈ ವಿಡಿಯೋನ ಮಾಡಿದೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.